ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ ಅಲ್ಲ, ತನಿಖೆಗೆ ಅನುಮತಿ 17A ಅಡಿಯಲ್ಲಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರ ಪ್ರತಿಭಟನೆಯ ಸ್ವರೂಪವನ್ನು ನೀವು ನೋಡಿದ್ರಿ. ರಾಜ್ಯಪಾಲರ ಪ್ರತಿಕೃತಿ ದಹನ, ಅವರ ಫೋಟೋಕ್ಕೆ ಬೆಂಕಿ ಹಚ್ಚೋದು, ಅವರ ಫೋಟೋಕ್ಕೆ ಚಪ್ಪಲಿಯಲ್ಲಿ ಹೊಡೆಯೋದು, ಅದು ಒಂದು ಕಡೆ. ಆದರೆ ನೋಡಿ ಇಲ್ಲಿ ಇನ್ನೊಂದು ಕಡೆ ಹೇಳಿಕೆಗಳು ನೋಡಿ. ಈ ಫೋಟೋಕ್ಕೆ ಬೆಂಕಿ ಹಚ್ಚಿದೆ, ಫೋಟೋಕ್ಕೆ ಚಪ್ಪಲಿಯಲ್ಲಿ ಹೊಡೆದೆ, ಇವೆಲ್ಲ ಕಾರ್ಯಕರ್ತರು ಏನೋ ನಾಯಕರಾದವರು ಬುದ್ಧಿ ಹೇಳಬೇಕಪ್ಪ ಅನ್ನಬಹುದು. ಬಟ್ ಹೇಳಿಕೆಗಳು, ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳ ಸ್ಥಿತಿನೇ ರಾಜ್ಯಪಾಲರಿಗೆ ಬರುತ್ತೆ ಅಂತ ಐವಾನ್ ಡಿಸೋಜಾ ಹೇಳಿದ್ರು. ಕಾಂಗ್ರೆಸ್ಸಿನ MLC ಅವರು, ವಿಧಾನ ಪರಿಷತ್ ಸದಸ್ಯರು. ಹಾಗೆ ಬಾಂಗ್ಲಾದೇಶದಲ್ಲಿ ಪ್ರಧಾನಿ ಮನೆಗೆ ಜನ ನುಗ್ಗಿದ್ರಲ್ಲ, ಪ್ರಧಾನಿ ದೇಶ ಬಿಟ್ಟು ಓಡೋದ್ರಲ್ಲ, ಹಂಗೆ ರಾಜ್ಯಪಾಲರು ಓಡೋಗೋ ಪರಿಸ್ಥಿತಿ ಬರುತ್ತೆ ಅಂತ. ಕೃಷ್ಣ ಬೈರೇಗೌಡರು, ನಮ್ಮ ರೆವಿನ್ಯೂ ಮಿನಿಸ್ಟರ್, ಹೇಳ್ತಾರೆ BJP ಏಜೆಂಟ್ ಆಗಿ ಗವರ್ನರ್ ಕೆಲಸ ಮಾಡ್ತಾ ಇದ್ದಾರೆ, ಅವರು ಗವರ್ನರ್ ಕೆಲಸ ಮಾಡೋದಕ್ಕೆ ನಾಲಾಯಕ್ಕು ಅಂತ ಹೇಳಿದ್ರು. ಜಮೀರ್ ಅಹಮ್ಮದ್ ಖಾನ್, ನಮ್ಮ ವಸತಿ ಸಚಿವರು, ಗಲಾಟೆ ಆದರೆ ರಾಜ್ಯಪಾಲರೇ ಹೊಣೆ. ಈಶ್ವರ್ ಖಂಡ್ರೆ, ಅರಣ್ಯ ಸಚಿವರು, ಹೇಳ್ತಾರೆ ಜನ ಸಿಡಿದೇಳೋ ಮುನ್ನ ರಾಜ್ಯಪಾಲರು ತಮ್ಮ ತಪ್ಪನ್ನು ತಿದ್ದುಕೊಳ್ಳಬೇಕು ಅಂತ. ಇಕ್ಬಾಲ್ ಹುಸೇನ್ ಶಾಸಕರು ಹೇಳಿದ್ರು ರಾಜ್ಯಪಾಲರು ಗುಲಾಮಗಿರಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ರಾಮಲಿಂಗಾರೆಡ್ಡಿ, ನಮ್ಮ ಸಾರಿಗೆ ಸಚಿವರು, ಗವರ್ನರ್ ಕಚೇರಿ ಗುಮಾಸ್ತರ ಕಚೇರಿಯಾಗಿದೆ. ಇವರ ಈ ಹೇಳಿಕೆಗಳ ಪೈಕಿ ಕೆಲವು ಹೇಳಿಕೆಗಳು ನೀವೇ ಯೋಚನೆ ಮಾಡಿ ನೋಡಿ. ಯಾರ ನಿರ್ಣಯವೂ ಪ್ರಶ್ನಾತೀತವಲ್ಲ, ಯಾರೂ ಕೂಡ ಪ್ರಶ್ನಾತೀತರಲ್ಲ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು, ಇನ್ಕ್ಲೂಡಿಂಗ್ ಗವರ್ನರ್. ಸುಪ್ರೀಂ ಕೋರ್ಟ್ನ ಆದೇಶವೇ ವಿಮರ್ಶೆಗೆ ಅತೀತವಲ್ಲ. ಸುಪ್ರೀಂ ಕೋರ್ಟ್ನ ಆದೇಶವನ್ನು ವಿಮರ್ಶೆ ಮಾಡಬಹುದು, ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ವಿಮರ್ಶೆ ಮಾಡಬಹುದು. ಬಟ್ ಯಾವ ಭಾಷೆಯಲ್ಲಿ ಮಾಡ್ತೀರಿ ನೀವು ಅಂತ, ಯಾವ ಭಾಷೆಯಲ್ಲಿ ಮಾಡ್ತೀರಿ? ಹಿಂಗಿದೆ ಭಾಷೆ. ಇದನ್ನು BJPಯವರು ಇದರ ವಿರುದ್ಧ ಹೋರಾಟ ಕೈಗೆತ್ತಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಗವರ್ನರ್ ಅನುಮತಿ ಕೊಡ್ತಾರಾ ಕೊಡೋದಿಲ್ವೋ ಅನ್ನುವ ಸನ್ನಿವೇಶ, ಚರ್ಚೆಗಳು ನಡೀತಾ ಇದ್ದಾಗ ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವನು ನಾನು, ಒಬ್ಬ ಹಿಂದುಳಿದ ವರ್ಗದವನು ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನುವ ಹೊಟ್ಟೆ ಕಿಚ್ಚಿದೆ ಇವರಿಗೆ ಅಂತ. ಜಾತಿ ಬಂದುಬಿಡ್ತಲ್ಲಿ, ಏಕಾಏಕಿ ಜಾತಿ ಬಂದುಬಿಡ್ತು. ಈಗ ಗವರ್ನರ್ ಮೇಲೆ ಕಾಂಗ್ರೆಸ್ನವರು ವಾಗ್ದಾಳಿ ನಡೆಸ್ತಾ ಇದ್ರೆ BJPಯವರು ಜಾತಿ ತರ್ತಾರೆ. ಒಬ್ಬ ದಲಿತ ಗವರ್ನರ್ಗೆ ಹಿಂಗೆ ಅವಮಾನಿಸೋದು ನೀವು ಅಂತ BJPಯವರು, ಗವರ್ನರ್ ಜಾತಿ ಬಂತಿಲ್ಲಿ. ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ಯಾಕೆ BJPಯವರು ನೋಡ್ಕೊಂಡ್ರು ಸಿದ್ದರಾಮಯ್ಯನವ್ರ ಪ್ರಕಾರ? ಯಾಕಂದರೆ ಸಿದ್ದರಾಮಯ್ಯನವ್ರದ್ದು ಒಬ್ಬ ಹಿಂದುಳಿದ ವರ್ಗದ ಸಮುದಾಯದಿಂದ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ, ಹೊಟ್ಟೆ ಕಿಚ್ಚವರಿಗೆ. BJPಯವರ ಲಾಜಿಕ್ ಪ್ರಕಾರ ರಾಜ್ಯಪಾಲರ ಮೇಲೆ ಕಾಂಗ್ರೆಸ್ನವ್ರು ಯಾಕೆ ಇಷ್ಟು ವಾಗ್ದಾಳಿ ನಡೆಸ್ತಾ ಇದ್ದಾರೆ? ಯಾಕಂದರೆ ರಾಜ್ಯಪಾಲರೊಬ್ಬರು ದಲಿತರು ಅನ್ನೋ ಕಾರಣಕ್ಕಂತೆ. ಈಗ ಹೋರಾಟ ಗುರುವಾರದಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ BJPಯವ್ರದ್ದು ಪ್ರತಿಭಟನೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನುವ ಆಗ್ರಹವನ್ನು ಇನ್ನಷ್ಟು ತೀವ್ರಗೊಳಿಸ್ತಾರಂತೆ. ಐವಾನ್ ಡಿಸೋಜಾ ಅವರ ವಿರುದ್ಧ ಪ್ರತ್ಯೇಕ ಹೋರಾಟ ಮಾತಾಡಿದ್ದಾರೆ ಕೆಲವರು BJP ಮುಖಂಡರು. ಲೆಕ್ಕಾಚಾರದ ಪ್ರಕಾರ ನೆನ್ನೆನೇ ಅವರು ಅರೆಸ್ಟ್ ಆಗಬೇಕಾಗಿತ್ತು. ಪ್ರತಿಭಟನೆ ನಡೆದ ಹೇಳಿಕೆ ಕೊಟ್ಟರಲ್ಲ, ಆವತ್ತೇ ಅರೆಸ್ಟ್ ಆಗಬೇಕಾಗಿತ್ತು, ಇನ್ನೂ ತನಕ ಹೆಂಗೆ ಹೊರಗಡೆ ಓಡಾಡ್ಕೊಂಡಿದ್ದಾರೆ ಅಂತ. ಜಮೀರ್ ಅಹಮ್ಮದ್ ಖಾನ್ರ ವಿರುದ್ಧ ಹೋರಾಟಕ್ಕೆ ಮತ್ತೊಂದು ಆಕ್ಷನ್ ಪ್ಲಾನ್ ರೆಡಿ ಆಗ್ತಾ ಇದೆ. ಜೊತೆಗೆ ದಲಿತ ರಾಜ್ಯಪಾಲರನ್ನು ಕಾಂಗ್ರೆಸ್ ಅವಮಾನಿಸ್ತು ಅನ್ನುವ ಆ್ಯಂಗಲ್ ಕೊಡೋದಕ್ಕೆ ತಯಾರಾಗಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ, ಗೋವಿಂದ ಕಾರಜೋಳ ಮತ್ತು CT ರವಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ರಾಜ್ಯಪಾಲರನ್ನು ನಿಂದಿಸ್ತಕ್ಕಂಥದ್ದು ಇದು ಅಕ್ಷಮ್ಯ, ಕಾನೂನು ಬಾಹಿರ, ಅಷ್ಟು ಮಾತ್ರ ಅಲ್ಲ, ಸಂವಿಧಾನದ ವಿರೋಧಿ ನಡೆ. ಕಾಂಗ್ರೆಸ್ನ ರಾಷ್ಟ್ರ ಮಟ್ಟದ AICC ಅಧ್ಯಕ್ಷರು ಕೂಡ ಪರಿಶಿಷ್ಟ ಜಾತಿಯವರೇ ಆಗಿದ್ದಾರೆ. ಯಾಕೆ ನಿಮ್ಮ ಬಾಯಿ ಕಟ್ಟಿ ಹೋಗಿದೆ? ಯಾಕೆ ಮಾತಾಡ್ತಿಲ್ಲ ನೀವೀಗ? ಗವರ್ನರ್ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತಾಡಬೇಡಿ. ಹೇಳಿದ್ದೀರಾ ನೀವೆಲ್ಲಾದರೂ? ಒಂದು ಸ್ವರ ಬಂದಿಲ್ಲ. ಎಲ್ಲದಕ್ಕೂ ಬಾಯಿ ಮಾಡ್ತಕ್ಕಂಥ ಚಿಕ್ಕ ಕರಿಗೆ ಏನಾಗಿದೆಯಪ್ಪ ನಿನಗೀಗ? ಈ ರಾಜ್ಯದಲ್ಲಿರ್ತಕ್ಕಂಥ ಗವರ್ನರು ಅವರೊಬ್ಬ SC, ಪರಿಶಿಷ್ಟ ಜಾತಿ. ಹಾಗಿದ್ರೆ ನೀವು ಅವ್ರನ್ನ ಈ ರೀತಿ ನಿಂದಿಸ್ಬೋದಾ? ಮುಖ್ಯಮಂತ್ರಿಗಳ ಮೇಲೆ, ಸರ್ಕಾರದ ಮೇಲೆ ಆರೋಪ ಬಂದಾಗ ತನಿಖೆಗೆ ಆದೇಶ ಮಾಡಿದರೆ ಅವ್ರನ್ನ ನೀವು ಯಾವ ರೀತಿ ನಡ್ಕೊಳ್ತೀರಿ, ಯಾವ ರೀತಿ ಗೌರವಿಸ್ತೀರಿ? ಸಾಮಾಜಿಕ ನ್ಯಾಯದ ಗಂಧನೇ ಗೊತ್ತಿರಲಾರ್ದಂಥವ್ರು ಕಾಂಗ್ರೆಸ್ನ. ಚಪ್ಪಲಿಯಿಂದ ಅವ್ರ ಫೋಟೋ ಹೊಡಿತೀರಿ, ಅವ್ರ ಫೋಟೋ ಸುಡ್ತೀರಿ, ಅವಾಚ್ಯ ಶಬ್ದಗಳಿಂದ ಅವ್ರಿಗೆ ಅಪಮಾನ ಮಾಡ್ತೀರಿ. ಇದೇನಾ ನಿಮ್ಮ ಸಂಸ್ಕೃತಿ ದಲಿತರ ಬಗ್ಗೆ?
ಜಮೀರ್ ಅಹಮದ್ ಹೇಳಿಕೆ ಒಂಥರ ಮುಂಬೈನ ಹಾಜಿ ಮಸ್ತಾನ್ ಹೇಳಿಕೆ ತರನೇ ಇತ್ತು. DK ಶಿವಕುಮಾರ್ ಅವ್ರ ಹೇಳಿಕೆ ಕೊತ್ವಾಲ್ ರಾಮಚಂದ್ರರ ಬೆದರಿಕೆ ತರನೇ ಇತ್ತು. ಸಿದ್ದರಾಮಯ್ಯನವರೇ, ನಿಮ್ಗೆ ರಾಜ್ಯಪಾಲರನ್ನು ಬೆದರಿಸುವ ಅಧಿಕಾರ ಸಂವಿಧಾನ ಕೊಟ್ಟಿದೆಯಾ? ನಿಮ್ಮ ವರ್ತನೆ ಕಲಾಸಿಪಾಳ್ಯದ ರೀತಿ ವರ್ತನೆ ಇದೆ. ಈ ಕಲಾಸಿಪಾಳ್ಯದಲ್ಲಿ ಶಿವಾಜಿನಗರದಲ್ಲಿ ಗುಂಡಾಗಿರಿ ಮಾಡ್ತಿದ್ರಂತ ಒಂದು ಕಾಲದಲ್ಲಿ, ಹಪ್ತ ವಸೂಲಿ ಮಾಡೋರು ಬೆದರಿಸ್ತಿದ್ರಂತೆ. ಆ ರೀತಿಯ ವರ್ತನೆ ಇದೆ. ಈ ಆಕ್ರೋಶದ ಪೈಕಿ ಅತಿ ಹೆಚ್ಚಿನ ಆಕ್ರೋಶ ಬರ್ತಾ ಇರೋದು ಐವಾನ್ ಡಿಸೋಜಾ ಅವರ ಭಾಷಣ ಅದು ಮಾಡಿದ್ದವರು ಪ್ರತಿಭಟನೆಯಲ್ಲಿ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳ ಹಿಂದಕ್ಕೆ ಕರೆಸ್ಕೊಳ್ಬೇಕು, ಇಲ್ದಿದ್ರೆ ರಾಜ್ಯದಲ್ಲಿ ಬಾಂಗ್ಲಾದೇಶದ ಸ್ಥಿತಿನೇ ಬರುತ್ತೆ. ಬಾಂಗ್ಲಾದೇಶದ ಪ್ರಧಾನಿ ರಾತ್ರೋರಾತ್ರಿ ಓಡೋದ್ರಲ್ಲ, ಅದೇ ಸ್ಥಿತಿ ಕರ್ನಾಟಕದ ರಾಜ್ಯಪಾಲರಿಗೆ ಬರುತ್ತೆ. ರಾಜ್ಯಪಾಲರ ಕಚೇರಿಗೂ ಅದೇ ಸ್ಥಿತಿ ಬರುತ್ತೆ. ಮುಂದಿನ ಹೋರಾಟ ಗವರ್ನರ್ ಕಚೇರಿ ಚಲೋ ಮಾಡ್ತೀವಿ. BJP ಕೈಗೊಂಬೆ ರಾಜ್ಯಪಾಲರೇ, ಗೆಟ್ ಔಟ್ ಗೆಟ್ ಲಾಸ್ಟ್. ರಾಜ್ಯಪಾಲರನ್ನು ಕಿತ್ತು ಹಾಕೋದಕ್ಕೆ ಬಾಂಗ್ಲಾ ರೀತಿ ಮಾಡ್ತೀವಿ. ನಿಮ್ಮಂಥ ಕಳ್ಳ, ಕುತಂತ್ರಿ, ಜನವಿರೋಧಿ ಮತ್ತೊಬ್ಬ ಇಲ್ಲ ಅಂದರು ಐವಾನ್ ಡಿಸೋಜಾ ಹೇಳಿದ್ದು. ರಕ್ಷಿತ್ ಶಿವರಾಮ್ ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ಮೇಲೆ ಸ್ಪರ್ಧೆ ಮಾಡಿದರು ಮೊನ್ನೆ ಎಲೆಕ್ಷನ್ನಲ್ಲಿ. ಪ್ರಧಾನಮಂತ್ರಿಗೂ ಬಾಂಗ್ಲಾದೇಶದ ಪ್ರಧಾನಿಯ ಪರಿಸ್ಥಿತಿನೇ ಬರುತ್ತೆ. ಮೋದಿಯವರೇ, ಒಂದು ವಿಚಾರ ನೀವು ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಅದೇ ಪ್ರಸಂಗ ನಿಮಗೂ ಬರುತ್ತೆ, ಎಚ್ಚರವಾಗಿರಿ ಅಂತ. ಕೇಳಿಸ್ಕೊಳ್ಳಿ ಒಂದ್ಸಲ ಇವರಿಬ್ಬರು ಮಾತಾಡಿದ್ದು. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಹಿಂದಕ್ಕೆ ಕಳಿಸದಿದ್ರೆ ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರೋರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ. ನಮ್ಮ ಮುಂದಿನ ಹೋರಾಟ ಚಲೋ ಗವರ್ನರ್ ಆಫೀಸ್, ಮುಂದಿನ ಹೋರಾಟ ಏನು ಗವರ್ನರ್ ಆಫೀಸ್ ಚಲೋ. ಬಿಜೆಪಿಯ ಕೈಗೊಂಬೆಯಾಗಿ ಇಡೀ ಗವರ್ನರ್ ಆಫೀಸ್ ರಾಜಭವನವನ್ನು ಬಿಜೆಪಿಯ ಕಚೇರಿಯಾಗಿ ಪರಿವರ್ತನೆ ಮಾಡಿದಂತ ಥಾವರ್ ಚಂದ್ ಗೆಲಾಟ್, ಯು ಗೆಟ್ ಔಟ್, ಯು ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ನಿಮ್ಮಂತ ಕಳ್ಳ, ನಿಮ್ಮಂತ ಯಾರು ರಾಜ್ಯಪಾಲರು ಇಲ್ಲ ದೇಶದಲ್ಲಿ. ಮೋದಿ ಅವರೇ, ಒಂದು ವಿಚಾರವನ್ನ ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಮೋದಿ ಅವರೇ, ಒಂದು ವಿಚಾರವನ್ನ ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿ. ಆಯ್ತಪ್ಪ, ಮೋದಿ ಅವರ ವಿರುದ್ಧದ ಪೊಲಿಟಿಕಲ್ ಸ್ಟೇಟ್ಮೆಂಟು ಅಂತ ತಗೊಳ್ಳೋಣ. ನೀವು ಅವ್ರಿಗೆ ಮಾತಾಡ್ತೀರಿ, ಅವ್ರು ನಿಮಗೆ ಮಾತಾಡ್ತಾರೆ. ಬಟ್ ರಾಜಭವನ, ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಎಲೆಕ್ಷನ್ ವ್ಯವಸ್ಥೆ, ಅದಕ್ಕೊಂದು ಸ್ಯಾಂಕ್ಟಿಟಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ನಾನು ಕೇಳಿ, ನೀವು ಹಾಗಾದರೆ ರಾಜಭವನ ಪೊಲಿಟಿಕಲಿ ಮೋಟಿವೇಟೆಡಾಗಿ ಕೆಲಸ ಮಾಡೋದಿಲ್ವ ಅಂದರೆ ಡೆಫಿನೆಟ್ಲಿ ಮಾಡುತ್ತೆ. ಎಲ್ಲಿಲ್ಲ ಪೊಲಿಟಿಕಲ್ ಮೋಟಿವೇಶನ್ನು? ಹಾಗಂತ ಅದೇನು ಸಮರ್ಥನೆ ಅಂತ ಹೇಳಬೇಡಿ, ಅದು ಅನ್ಕೋಬೇಡಿ. ಸ್ಪೀಕರು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿರಬಾರ್ದು. ಶಾಸಕರೇ ಸ್ಪೀಕರ್ ಆಗ್ತಾರಾದರೂ ಕೂಡ ತಮ್ಮ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೋತಾರೆ ಅವರು. ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾರೆ ಅವರು. ಹಂಗಂತ ಅವರ ನಿರ್ಧಾರಗಳಲ್ಲಿ, ಅವರ ಕ್ರಮಗಳಲ್ಲಿ ರಾಜಕೀಯ ಇರೋದೇ ಇಲ್ವಾ? ರಾಜ್ಯಪಾಲರು ಅಷ್ಟೇ ರಾಜಕೀಯನೇ ಇಲ್ಲದೆ ಕ್ರಮಗಳನ್ನು ತಗೊಂಡ್ರು ಅಂತಂದರೆ ನೋಡಿ, ಅದೇ ಯಡಿಯೂರಪ್ಪನವರ ವಿರುದ್ಧ ಹಂಸರಾಜ್ ಭಾರದ್ವಾಜ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಹಂಸರಾಜ್ ಭಾರದ್ವಾಜ್ ಇವರೆಲ್ಲರ ಕಣ್ಣಲ್ಲಿ ಹೀರೋ ಆಗಿದ್ದರು. ಅವರು ಕೊಟ್ಟ ಪ್ರಾಸಿಕ್ಯೂಷನ್ನ ಅನುಮತಿಯನ್ನು ಹೈಕೋರ್ಟ್ ಆಮೇಲೆ ರದ್ದುಪಡಿಸ್ತು. ಸರಿ ಅಲ್ಲ ಅದು ಅಂತ ಹೇಳ್ತು, ಇರಲಿ ವಾಪಸ್ ಕಳಿಸ್ತು. ಬಟ್ ಆವಾಗ ಹೀರೋ. ಯಾರ ಕ್ರಮ ಸರಿ ಅನಿಸುತ್ತೆ, ಯಾರ ಕ್ರಮ ತಪ್ಪು ಅನಿಸುತ್ತೆ ಅನ್ನೋದು ನೀವು ಎಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಅಷ್ಟೇ. ಈಗ ಇವರ ಮೇಲೆ ಕ್ರಮ ಆಗಬೇಕು ಅಂತ ರಕ್ಷಿತ್ ಶಿವರಾಮ್ ಮೇಲಲ್ಲ, ಅಷ್ಟು ಆಕ್ರೋಶ ಇಲ್ಲ. ರಕ್ಷಿತ್ ಶಿವರಾಮ್ ಎನಿವೇಸ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅದು ಅಂತ. ಹೈವಾನ್ ಡಿಸೋಜಾ ಅಂತಿದ್ದಾರೆ. ಅಕಾರ ಹಕಾರದ ಸಮಸ್ಯೆಯಿಂದ ಅಲ್ಲ, ಉದ್ದೇಶಪೂರ್ವಕವಾಗಿ ಹೈವಾನ್ ಡಿಸೋಜಾ ಅಂತಿದ್ದಾರೆ. ಕಾರಜೋಳರು ಹೇಳಿದ್ರು, ದೇಶದ್ರೋಹದ ಪಟ್ಟ ಕಟ್ಟಬೇಕು ಐವಾನ್ ಡಿಸೋಜಾಗೆ. ಪಾಕಿಸ್ತಾನದ ಟೆರರಿಸ್ಟ್ಗಳ ನಂಟು ಅವ್ರಿಗಿದೆ ಅಂತ ನನಗೆ ಸಂಶಯ ಇದೆ ಅಂತ. ಛಲವಾದಿ ನಾರಾಯಣ ಸ್ವಾಮಿ ಅವರು ಕೇಳ್ತಾ ಇದ್ದಾರೆ, ಡಿಸೋಜಾ ಏನಂತ ಪ್ರಮಾಣ ವಚನ ತಗೊಂಡಿದ್ದೀರಿ ನೀವು? ಐವಾನ್ ಡಿಸೋಜಾ ಅವ್ರನ್ನ ಏನು ಮಾಡಬೇಕು? ನೆನ್ನೆನೇ ಅವರು ಅರೆಸ್ಟ್ ಆಗಬೇಕಾಗಿತ್ತು, ಪೊಲೀಸರು ಇನ್ನೂ ಏನು ಮಾಡ್ತಿದ್ದಾರೆ ಅಂತ. ಭರತ್ ಶೆಟ್ಟಿ ಮತ್ತು
ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ನನಗೇನು ಸಂಶಯ ಬರ್ಲಿಕ್ಕತ್ತದಂದ್ರೆ ಐವಾನ್ ಡಿಸೋಜಾ ಅವ್ರಿಗೆ ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳ ನಂಟದ ಏನು ಅಂತೇಳಿ, ಅದಕ್ಕೆ ನನಗೆ ಸಂಶಯ ಬರ್ತದ. ಐವಾನ್ ಡಿಸೋಜಾ ಅವ್ರಿಗೆ ಪಾಕಿಸ್ತಾನದ ಉಗ್ರ ನಂಟದ ಅಂತಕ್ಕಂಥ ಸಂಶಯ ಬರ್ತಾ ಇದೆ. ಅವ್ರ ಮೇಲೆ ಕೂಡಲೇ ಕಾನೂನಿನ ಕ್ರಮ ತಗೊಳ್ಬೇಕು. ದೇಶದ್ರೋಹಿ ಅಂತೇಳಿ ಅವ್ರಿಗೆ ಹಣೆಪಟ್ಟಿ ಕಟ್ಟಬೇಕು. MLC ಸ್ಥಾನದಲ್ಲಿದ್ದಾರೆ, ಅದರಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶ್ರೀಮತಿ ಶೇಖ್ ಹಸೀನಾಗೆ ಬಂದ ಗತಿ ತಮಗೂ ಬರುತ್ತದೆ ಹೇಳ್ಬಹುದಾ? ಇದು ಈಸ್ ಇಟ್ ನಾಟ್ ಎ ಬ್ರೀಚ್ ಆಫ್ ಓತ್? ಏನು ಒತ್ತು ತಗೊಂಡಿದ್ದೀರಿ ನೀವು? ಈಗ ಹೇಳಿ, ಡಿಸೋಜಾಗೆ ಯಾವ ಶಿಕ್ಷೆ ಆಗಬೇಕು? ನಿನ್ನೆನೇ ಅರೆಸ್ಟ್ ಮಾಡಬೇಕಾಗಿತ್ತು ಇವ್ರನ್ನ, ಮಾಡಿಲ್ಲ. ಇನ್ನೂ ಏನು ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟು? ನನಗೆ ಇವರು ಏನು ಪ್ರಾಯೋಜಿತವಾದ ಒಂದು ಈ ರೀತಿಯ ಗಲಭೆಯನ್ನ ಸೃಷ್ಟಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಡಿಸೋಜ ಅವರು ಒಂದೇ ಹೆಜ್ಜೆ ಮುಂದಾಗಿ ಆಕ್ಚುಲಿ ರಾಷ್ಟ್ರದ್ರೋಹದ ಮಾತನ್ನೇ ಆಡಿದ್ದಾರೆ, ರಾಷ್ಟ್ರದ್ರೋಹದ ಮಾತುಗಳನ್ನೇ ಆಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಏನಾಗಿದೆ, ಆ ರೀತಿಯ ಮನಸ್ಥಿತಿ ಇವರಿಗೆ ಇದೆಯಾ ಇಲ್ಲವನ್ನೋದು ಅವರು ಸ್ಪಷ್ಟಪಡಿಸಬೇಕು. ಪೊಲೀಸರು ಇದರಲ್ಲಿ ದೊಡ್ಡದಾದ ಪಾತ್ರ ನಿಭಾಯಿಸಬೇಕಾದ ಅವಶ್ಯಕತೆ ಇದೆ. ಶಕ್ತಿಗಳಿಗೆ, ಕಾಂಗ್ರೆಸ್ ಎನ್ನುವಂಥ ಶಕ್ತಿಗಳ ಪ್ರೇರೇಪಣೆ ಇದೆ ಅನ್ನೋದು ನಮಗೆ ತೋರ್ತಾ ಇದೆ. ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ವಿರುದ್ಧ ಏನು ಮಾಡ್ತಾ ಇದ್ದಾರೆ, ಅಥವಾ ಅವರ ಮನೆಗೆ ಹೋಗ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಗುರುವಾರ, ನಾಳೆ ಅಲ್ಲ, ಗುರುವಾರ, ನಾಳೆ ಗುರುವಾರ ಅಂತ ಯೋಚನೆ ಮಾಡಿದೆ, ಗುರುವಾರ ನಾಡಿದ್ದು ಐವಾನ್ ಡಿಸೋಜ ಅವರು ಬಹಳ ಹೇಳಿದ್ರು. ಒಬ್ಬ ವಿಧಾನ ಪರಿಷತ್ ಸದಸ್ಯ, ಅವರು ಮರ್ಯಾದೆಯಿಂದ ಮಾತನಾಡುವಂಥ ಅವಶ್ಯಕತೆ ಇದೆ. ಅವರು ಐವಾನ್ ಡಿಸೋಜ ಅಲ್ಲ. ಅವರು ನೋಡಿ, ಬೆದರಿಸೋವಂಥದ್ದು, ನನ್ನ ಮುಟ್ಟಿದ್ರೆ ನಿಮ್ಮನ್ನು ಏನು ಮಾಡ್ತೀರಿ ನೋಡಿ ಅಂತ. ಇದು ಯಾರೋ ರೌಡಿಗಳು ಮಾಡ್ತಾರಲ್ಲ, ಅದಂಥ ಪರಿಸ್ಥಿತಿ. ಇವ್ರ ಹತ್ರನೇ ರಾಜ್ಯದ ಅಧಿಕಾರ ಇದೆ, 1.5 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಹೆದರ್ಸೋದು ಯಾಕೆ? ಇವ್ರು ಮಾಡಬೇಕಾಗಿತ್ತು. ಏನು ಕಾನೂನು ಕ್ರಮ ತೊಗೊಂಡ್ಲಿಲ್ಲ. ನೋಡೋಣ ಗುರುವಾರ BJP ಹೋರಾಟ ಹೆಂಗಾಗುತ್ತೆ ಅಂತ. ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಾರೆ, ಅಲ್ಲಿ ಏನೇನು ಮೆಸೇಜಿಂಗ್ ಸಿಗುತ್ತೋ ವಿವರಗಳನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.